ಇಲ್ಲಿ ಬಿಟ್ಟು ಇಲ್ಲ ಕರ್ಸ್ತೀನಿ ಮಕ್ಕಳೆಲ್ಲ ಬಂದ್ರ ಇಲ್ಲಿ ಕೂತ್ಕೊಳ್ರಿ. ಖಾಸಗಿ ಶಾಲೆಗೂ ಸರ್ಕಾರಿ ಶಾಲೆಗೂ ಯಾವುದೇ ತಾರತಮ್ಯ ಇರಬಾರದೆಂದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಾಗುತ್ತಿದೆ ಎಂದು ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಅವರು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂದು ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರು ಸ್ಮಾರ್ಟ್ ಟಿವಿಯನ್ನ ವಿತರಣೆ ಮಾಡಿದ್ದು, ಸ್ಮಾರ್ಟ್ ಟಿವಿಯ ವಿತರಣಾ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಭಾಗಿಯಾದ ಟೇಪ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ಪೈಪೋಟಿಯಿಂದ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡುತ್ತಿದ್ದು ಹಾಗೂ ಖಾಸಗಿ ಶಾಲೆಯ ಹಾಗೂ ಸರ್ಕಾರಿ ಶಾಲೆಗಳೆಂದು ತಾರತಮ್ಯ ಹೆಚ್ಚಾಗುತ್ತಿದ್ದು, ಈ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರಿ ಶಾಲೆಗಳಿಗೆ ಹೈಟೆಕ್ ಸ್ಪರ್ಶ ನೀಡಲು ನಮ್ಮ ಮೀನಾಕ್ಷಿ ಫೌಂಡೇಶನ್ ಮುಂದಾಗಿದೆ ಎಂದು ತಿಳಿಸಿದರು. ಸರ್ಕಾರಿ ಶಾಲೆಗಳೇ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈಗ ಸರ್ಕಾರಿ ಶಾಲೆಗಳು ಎಲ್ಲ ಮುಚ್ಚೋ ಸ್ಥಿತಿಯಲ್ಲಿ ಹಂತದಲ್ಲಿ ಇದೆ. ಅಲ್ಲಿ ಈಗ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯಾರಿಸನ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಕಂಪ್ಯಾರಿಸನ್ಸ್ ಇರಬಾರ್ದು ಅಂತ ಈ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ, ಇಲ್ಲೆಲ್ಲ ಬಂದುಬಿಟ್ಟು ಹೈಟೆಕ್ ಸ್ಕೂಲ್ಗಳಿಗೆ ಹೋಗ್ತಾರೆ. ಇಲ್ಲಿ ಎಲ್ಲ ಸಾಹುಕಾರರ ಮಕ್ಕಳು, ಇಲ್ಲೆಲ್ಲ ಬಡ ಮಕ್ಕಳು ಬಂದು ಓದ್ತಾರೆ. ಈಗ ಅವರಿಗೆ ಇಲ್ಲಿ ಡಿಜಿಟಲ್ ಟೆಕ್ನಾಲಜಿ, ಅದರ ಒಳ್ಳೆ ಫೆಸಿಲಿಟೀಸು, ಒಳ್ಳೆ ಟೇಬಲ್ಸು ಮತ್ತು ಎಲ್ಲ ರೀತಿ ಫೆಸಿಲಿಟಿನ ಕೊಟ್ಟರೆ ಇನ್ನೂ ಒಂದಷ್ಟು ಜನ ಮಕ್ಕಳು, ಈಗ ಸರ್ ಹೇಳ್ದಂಗೆ ಇಲ್ಲಿ ಆಲ್ಮೋಸ್ಟ್ 200 ಜನ ಮಕ್ಕಳಿದ್ರು, ಈಗ ಒಂದು 80 ಜನ ಮಕ್ಕಳಾಗಿದ್ದಾರೆ ಅಂತ. ಏನಕ್ಕೆ ಕಡಿಮೆ ಆಗಿದ್ದಾರೆ? ಏಕೆಂದರೆ ಇಲ್ಲಿ ಅತಿ ಹೆಚ್ಚಿನ ಒಳ್ಳೆ ವಿದ್ಯಾಭ್ಯಾಸ ಇದೆ, ಆದ್ರೂ ಕೆಲವೊಬ್ಬರಿಗೆ ಹೈಟೆಕ್ ಫೆಸಿಲಿಟಿ ಬೇಕು. ಅದೇ ಹೈಟೆಕ್ ಫೆಸಿಲಿಟಿನ ನಾವಿಲ್ಲಿ ಗೌರ್ಮೆಂಟ್ ಶಾಲೆ ಕೊಡೋಣ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಸ್ಕೂಲುಗಳನ್ನ ಆಯ್ಕೆ ಮಾಡಿಕೊಂಡು ಈಗ ಕೊಡ್ತಾ ಇದ್ದೀವಿ. ಈಗ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ, ಈಗ ನಾವು ಗಂಜುಗುಂಟೆ ಇರ್ಬೋದು, ಅಕ್ಕಪಿಕ್ಕಿ ಕಾಲೋನಿ ಇರ್ಬೋದು, ಈಗ ಇವತ್ತು ಗೊರಮೊಡಗಿರ್ಬೋದು, ಎಲ್ಲ ನಮ್ಮ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಿ ಗೌರ್ಮೆಂಟ್ ಶಾಲೆಗಳನ್ನ ಉಳಿಸೋಣ ಅನ್ನೋದೇ ನಮ್ಮ ಉದ್ದೇಶ. ನಮಸ್ಕಾರ. ಮಳಮಾಚನಹಳ್ಳಿ ಗ್ರಾಮದ ಸಮಾಜ ಸೇವಕರಾದ ರವಿ ಬಿ ಗೌಡ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ನಮ್ಮೂರ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಉತ್ತಮ ವಿದ್ಯಾಭ್ಯಾಸ ಪಡೆದುಕೊಂಡು ಉನ್ನತ ಸ್ಥಾನಗಳಲ್ಲಿದ್ದಾರೆ. ಇಂತಹ ಶಾಲೆಗೆ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿರವರು ಸ್ಮಾರ್ಟ್ ಟಿವಿಯನ್ನ ಉಡುಗೊರೆಯಾಗಿ ನೀಡಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಈಗ ನರಸಿಂಹಮೂರ್ತಿಯವರು ನಮ್ಮೂರಿಗೆ ಯಾಕೆ ಗುರುತಿಸ್ಕೊಂಡ್ರು ಅಂದರೆ, ಈಗ ಮಳಮಾಚನಹಳ್ಳಿ ಒಂದು ದೊಡ್ಡ ಗ್ರಾಮ, ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ. ಸುಮಾರು 84-85 ಸ್ಟ್ರೆಂತ್ ಇರ್ತಕ್ಕಂಥ ಶಾಲೆ ಇದು. ಭಾಳಷ್ಟು 150-200 ಇತ್ತು ಮುಂಚೆ. ಈಗ ಕೊರೋನಾ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿಂದ ಉತ್ತೀರ್ಣರಾಗಿ ಹೈಸ್ಕೂಲ್ಗೆ ಓದ್ತಕ್ಕಂಥವರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಊರು ಮಳಮಾಚನಹಳ್ಳಿ ಗ್ರಾಮ. ಸುಮಾರು 4-5 ವರ್ಷ ಪ್ರತಿ ವರ್ಷವೂ ಪ್ರಥಮ ಸ್ಥಾನ SSLC. ಕರ್ನಾಟಕಕ್ಕೆ ಸೆಕೆಂಡ್ ಪ್ಲೇಸು ಬಂದಿರತಕ್ಕಂಥ ಶಾಲೆ ನಮ್ಮದು. ಅದನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ ರಿಸರ್ವ್ ವ್ಯಾನ್ ಇಟ್ಕೊಂಡು ನಾನು ಅಲ್ಲಿ ಕೆಲಸ ಮಾಡಿದೆ. 16-17 ಕೇಸುಗಳು ನನ್ನ ಮೇಲೆ ಆಗಿ 4.5 ಎಕರೆ ಗ್ರ್ಯಾಂಟ್ ಮಾಡಿ ಶಾಲೆಯನ್ನು ಮಂಜೂರು ಮಾಡಿದೆ. ಅದನ್ನು ಮಂಜೂರು ಮಾಡಬೇಕಾದ್ರೆ ನಮಗೆ ರೆವಿನ್ಯೂ ನಮ್ಮ ಈಗೇನು ಜಾಮದಾರ್ ಸಾಹೇಬ್ರಿದ್ದಾರೆ, ಅವರು ನನ್ನ ಮನೆ ಕರ್ಕೊಂಡೋಗಿ ಊಟ ಹಾಕಿದ್ರು. ಇಷ್ಟು ಓಡಾಟ ಮಾಡ್ತೀಯ ನೋಡಿ, ಇಲ್ಲಿ ಇಷ್ಟೊಂದು ಫೈಲ್ಸ್ ಇದೆ, ಎಲ್ಲ ರಾಜಕಾರಣಿಗಳದು, ನಿಂದು ಮಾತ್ರ ಶಾಲೆ ಅಂತ ಓಡಾಡ್ತೀಯ ಅಂತ. ಏನೋ ಆಯಿತು. ನಮ್ಮ ಬಸವರಾಜ ಹೊರಟ್ಟಿಯವರು ಎಜುಕೇಷನ್ ಮಿನಿಸ್ಟ್ರಿ, ಅವರು ಹೋಗಿ ಫೈಲ್ ಇಟ್ಟ ತಕ್ಷಣ ಫಸ್ಟ್ ನನಗೆ ಸೈನ್ ಮಾಡಿಕೊಟ್ರು. ಈಗಲೂ ಸಿಕ್ಕಿದಾಗೆಲ್ಲ ಕೇಳ್ತಾರೆ, ಹೇಗಿದೆಯೋ ನಿಮ್ಮ ಶಾಲೆ ಅಂತ. ಆ ಹೆಮ್ಮೆ, ಆ ಪ್ರೋತ್ಸಾಹ ನಮ್ಮಲ್ಲಿ ಎಲ್ಲರಲ್ಲಿ ಬರಬೇಕು ಅಂತ ನಾನು ಬೇಡ್ಕೊಳ್ತಾ, ಈಗ ಮಕ್ಕಳೇ, ಈಗ ನಮಗೆ ಟಿ ವಿಯನ್ನು ಕೊಟ್ಟಿದ್ರೆ ಇಷ್ಟೊತ್ತು ನೋಡ್ತಿದ್ರಲ್ಲ, ನೀವು ನೋಡಿದ್ರಿಲ್ವೋ? ಅದನ್ನು ಕೊಟ್ಟಿರ್ತಕ್ಕಂಥವ್ರು ನೋಡಿ ನರಸಿಂಹಮೂರ್ತಿ ಅಣ್ಣವರು. ಈಗ ಜೋರಾಗಿ
ಇನ್ನೂ ಇವರು ಭಾಳಷ್ಟು ಇವತ್ತಿನ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಶಾಲೆಗಳಿಗೆಲ್ಲ ಹೋಗಿ ಭಾಳಷ್ಟು ಶಾಲೆಗಳಿಗೆ ಬೇಕಾದಂಥ ಉಪಕರಣಗಳನ್ನ ದಾನವಾಗಿ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಅವರು ಭೇಟಿ ಕೊಟ್ಟು ತಮಗೆಲ್ಲ ಪ್ರೋತ್ಸಾಹವನ್ನು ನೀಡಿ ಎಲ್ಲ ವಿದ್ಯಾಭ್ಯಾಸದಲ್ಲಿ ಎಲ್ಲರೂ ಪ್ರೋತ್ಸಾಹವನ್ನು ಪಡೆದು ಒಳ್ಳೆಯ ವಿದ್ಯಾಭ್ಯಾಸ ಪಡಬೇಕು ಅಂತ ಅವರು ಆಸೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತು. ಯುವ ಮುಖಂಡ ಬೀರಪ್ಪನಹಳ್ಳಿ ನಾಗೇಶ್ ಅವರು ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದಂತಹವರು ಇಂದು ದೇಶದಲ್ಲೇ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳುಹಿಸಿ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಉನ್ನತ ಹುದ್ದೆಗಳಿಗೆ ಕಳುಹಿಸಬೇಕೆಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಳಮಾಚನಹಳ್ಳಿಗೆ ನಾವು ಇವತ್ತು ಬಂದಿದ್ದೀವಿ. ಸೊ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಬೀರಪ್ಪನಹಳ್ಳಿ ಗ್ರಾಮದಲ್ಲಿ ಹುಟ್ಟಿರುವಂತಹ ಗೌಡನವರ ನರಸಿಂಹ ಮೂರ್ತಿಯವರು ಅವರು ಯಾಕೆ ಸರ್ಕಾರಿ ಶಾಲೆಗಳನ್ನ ಅವರು ಇಷ್ಟು ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಅಂದರೆ ಅವರೂ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹವರು. ಓಕೆ, ಸೊ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಇವತ್ತು ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ಹುದ್ದೆಗಳನ್ನ ನಮ್ಮನ್ನು ಆಳ್ತಾ ಇರುವಂತಹ ಎಲ್ಲ ರಾಜಕಾರಣಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ. ಹಾಗೆ ನಮ್ಮನ್ನು ಆಳ್ತಾ ಇರುವಂತಹ ಎಲ್ಲ ಡಾಕ್ಟ್ರು, ಇಂಜಿನಿಯರು ಎಲ್ಲ ಹುದ್ದೆಗಳಲ್ಲಿರುವಂಥವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಇವತ್ತು ಈ ಸರ್ಕಾರಿ ಶಾಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದೇ ರೀತಿ ಈ ಸರ್ಕಾರಿ ಶಾಲೆಗೆ ಬರುವಂತಹ ಎಲ್ಲ ಬಡವ್ರ ಮಕ್ಕಳು ಬರೋದು, ಯಾರು ಶ್ರೀಮಂತರ ಮಕ್ಕಳು ಯಾರಾದರೂ ಸರ್ಕಾರಿ ಶಾಲೆಗೆ ಬರ್ತಾರಾ? ಯಾರು ಶ್ರೀಮಂತರ ಮಕ್ಕಳು ಸರ್ಕಾರಿ ಶಾಲೆಗೆ ಬರಲ್ಲ. ಅವರು ಬಡವ್ರ ಮಕ್ಕಳು ಬರ್ತಾರೆ, ಅವ್ರ ಕಷ್ಟ ಗೊತ್ತಿರುತ್ತೆ. ಅಂತಹ ಮಕ್ಕಳೇ ಅವರು ಡಾಕ್ಟ್ರು, ಇಂಜಿನಿಯರು, IAS, IPS ಆಗ್ತಾರೆ. ಅಂಥ ಮಕ್ಕಳಿಗೆ ಏನಾದರೂ ನಾವು ಇವಾಗ ಸಹಾಯ ಮಾಡೋಣ ಅಂದ್ಬಿಟ್ಟು ಶಿಡ್ಲಘಟ್ಟ ತಾಲೂಕಿನಲ್ಲಿರುವಂತಹ ಆಲ್ಮೋಸ್ಟ್ ಒಂದು 10 ರಿಂದ 15 ಶಾಲೆಗಳನ್ನ ಅವರು ಆಲ್ರೆಡಿ ಇವಾಗೆಲ್ಲನೂ ಡೆಸ್ಕು, ಡಿಜಿಟಲ್ ಸ್ಕ್ರೀನು, ಲ್ಯಾಪ್ಟಾಪು ಎಲ್ಲನೂ ಒಳ್ಳೆ ಈ ಖಾಸಗಿ ಶಾಲೆಯಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೋ ಅಂಥ ಫೆಸಿಲಿಟೀಸ್ನ ಅವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಓಕೆ, ಅದೇ ರೀತಿ ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಇದನ್ನು ಸದುಪಯೋಗ ಮಾಡಿಕೊಂಡು ನೀವು ಮುಂದೆ ಡಾಕ್ಟ್ರು, ಇಂಜಿನಿಯರ್ ಆಗಲಿ, IAS, IPS, ಇಲ್ಲ ಒಳ್ಳೆ ಕ್ರಿಕೆಟರ್ ಆಗಬೇಕಂದ್ರೆ, ಇಲ್ಲ ಒಳ್ಳೆ ಆರ್ಮಿಗೆ ಹೋಗ್ಬೇಕಂದ್ರೆ, ಪೊಲೀಸ್ ಆಗಬೇಕಂದ್ರೆ ನೀವು ಈ ಥರ ಮಾಡಬೇಕು ಅಂತ ನಾನು ಹೇಳಿ ಇಷ್ಟೆಲ್ಲ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನಮಸ್ಕಾರ. ನಂತರ ನರಸಿಂಹಮೂರ್ತಿ ದಂಪತಿಗಳು ಬಾಬಯ್ಯ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಕ್ಷೇತ್ರದ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ಶಾಲಾ SDMC ಅಧ್ಯಕ್ಷ ಮುನಿಸ್ವಾಮಿಗೌಡ, ಮುಖಂಡರಾದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರು, ಅವರ ಧರ್ಮಪತ್ನಿ ಮಂಜುಳಾ, ಸಹೋದರ ದ್ಯಾವಪ್ಪ, ಮಳಮಾಚನಹಳ್ಳಿ ಯುವ ಮುಖಂಡರಾದ ಶ್ರೀನಿವಾಸ್, ಮಂಜುನಾಥ್, ಶೇಖರ್, ವೇಣು, ಶಶಿಕುಮಾರ್, ಮನೋಹರ್, ಮುನಿಸ್ವಾಮಿಗೌಡ, ಸಬ್ಜಾನ್, ಕೃಷ್ಣ, ಹರಿಕೃಷ್ಣ, ಅಶೋಕ್, ಚಿಕನ್ ಬೈರೇಗೌಡ, ನಾಗೇಂದ್ರ ಸೇರಿದಂತೆ ಶಾಲಾ ಶಿಕ್ಷಕಿಯರಾದ ವೀಣಾ, ಸುಧಾ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಇದು ಇಂಗ್ಲಿಷ್ ಮೀಡಿಯಂ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದೆ ಸರ್. ಹಂಗಾಗಿ ಈ ರೂಮನ್ನ ಇಂಗ್ಲಿಷ್ ಮೀಡಿಯಂ ಲೇಟ್ ಆಗಲ್ಲ, ಅದಕ್ಕೆ ಇದಕ್ಕೆಲ್ಲ ಸ್ವಲ್ಪ ಚಿತ್ರಕಲೆ ಮತ್ತು ABCD 1 2 3 4 ಮಾಡ್ತಾ ಇದ್ದಾರೆ. ಈ ವರ್ಷ ನಮಗೆ ಬಂದಿದೆ ಇಂಗ್ಲಿಷ್ ಮೀಡಿಯಂ ಫಸ್ಟ್ ಸ್ಟ್ಯಾಂಡರ್ಡ್. ಹಂಗಾಗಿ ಇದಕ್ಕೆಲ್ಲ ಚಿತ್ರಕಲೆ ಎಲ್ಲ ಈ ವರ್ಷ ಜಾರಿ ಆಗುತ್ತೆ. ಅದಕ್ಕೆ ಈ ರೂಮನ್ನ ಅದಕ್ಕೆ ನಿಮ್ಮ ಟಿವಿಯನ್ನು ಇಲ್ಲಿ ಅಳವಡಿಸಿದ್ವಿ.